ಸೊ 6ನೇ ತಾರೀಕಿಗೆ ಸೈಬರ್ ಆ್ಯಂಡ್ ಎಕನಾಮಿಕ್ ಸ್ಟೇಷನ್ಗೆ ಒಂದು ದೂರು ರಿಪೋರ್ಟ್ ಆಗ್ತದೆ. ದೂರು ಕೊಟ್ಟವರು ರಿಲಯನ್ಸ್ದು ಮ್ಯಾನೇಜರ್ ಒಬ್ಬ ಸಂತೋಷ್ ಮ್ಯಾಥ್ಯೂ. ಸೊ ಸಂತೋಷ್ ಮ್ಯಾಥ್ಯೂ ಪ್ರಕಾರ ಅಲ್ಲಿ ಒಬ್ಬ ಸೂಪರ್ವೈಸರ್ ಮೋಹನ್ ದಾಸ್ ಅಂತವರು ಸುಮಾರು 15 ವರ್ಷದಿಂದ ಕೊಲ್ಲೂರು ಬೆಂದ್ರ ಬ್ರಾಂಚಲ್ಲಿ ಸಂಪೂರ್ಣ ಉಸ್ತುವಾರಿ ಮಾಡಿ ಔಟ್ಲೆಟ್ ನೋಡ್ಕೊಡ್ತಾಯಿದ್ರು. 2020 ಮಾರ್ಚಲ್ಲಿ ಅವರು ಅಲ್ಲಿ ರಿಲಯನ್ಸ್ದು QR ಕೋಡ್ ತೆಗೆದುಬಿಟ್ಟು ತಮ್ಮದೇ ಒಂದು ಬ್ಯಾಂಕ್ ಅಕೌಂಟ್ದು QR ಕೋಡ್ ಹಾಕಿ ಸತತವಾಗಿ ಒಂದು 2 ವರ್ಷಕ್ಕಿಂತ ಹೆಚ್ಚು 2020 ಮಾರ್ಚಿಂದ 2022 ಜುಲೈವರೆಗೆ ಒಂದು ಸುಮಾರು 58 ಲಕ್ಷದು ಹಣ ಫೋರ್ಜರಿ ಮಾಡಿದ್ದಾರೆ ಮತ್ತು ತಮ್ಮದೇ ಅಕೌಂಟ್ಗೆ ಬ್ಯಾಂಕ್ ಆಫ್ ಇಂಡಿಯಾದ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಸೊ ಮೊನ್ನೆ ಈ ಸಂದರ್ಭದಲ್ಲಿ ಸಂತೋಷ್ ಅವರು ಮೋಹನ್ ದಾಸ್ ಮೇಲೆ ಕೇಸ್ ಕೊಟ್ಟಿದ್ದಾರೆ. ಈಗ ನಾವು ಸೆನ್ ಕೇಸಲ್ಲಿ ಏನಾಯಿತು 420 ಮತ್ತು ಚೀಟಿಂಗ್ದು ಕೇಸ್ ರಿಜಿಸ್ಟರ್ ಮಾಡಿ ಈಗ ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದೀವಿ. ಸೊ 6ನೇ ತಾರೀಕಿಗೆ ಸೈಬರ್ ಆ್ಯಂಡ್ ಎಕನಾಮಿಕ್ ಸ್ಟೇಷನ್ಗೆ ಒಂದು ದೂರು ರಿಪೋರ್ಟ್ ಆಗ್ತದೆ. ದೂರು ಕೊಟ್ಟವರು ರಿಲಯನ್ಸ್ದು ಮ್ಯಾನೇಜರ್ ಒಬ್ಬ ಸಂತೋಷ್ ಮ್ಯಾಥ್ಯೂ. ಸೊ ಸಂತೋಷ್ ಮ್ಯಾಥ್ಯೂ ಪ್ರಕಾರ ಅಲ್ಲಿ ಒಬ್ಬ ಸೂಪರ್ವೈಸರ್ ಮೋಹನ್ ದಾಸ್ ಅಂತವರು ಸುಮಾರು 15 ವರ್ಷದಿಂದ ಕೊಲ್ಲೂರು ಬೆಂದ್ರ ಬ್ರಾಂಚಲ್ಲಿ ಸಂಪೂರ್ಣ ಉಸ್ತುವಾರಿ ಮಾಡಿ ಔಟ್ಲೆಟ್ ನೋಡ್ಕೊಡ್ತಾಯಿದ್ರು. 2020 ಮಾರ್ಚಲ್ಲಿ ಅವರು ಅಲ್ಲಿ ರಿಲಯನ್ಸ್ದು QR ಕೋಡ್ ತೆಗೆದುಬಿಟ್ಟು ತಮ್ಮದೇ ಒಂದು ಬ್ಯಾಂಕ್ ಅಕೌಂಟ್ದು QR ಕೋಡ್ ಹಾಕಿ ಸತತವಾಗಿ ಒಂದು 2 ವರ್ಷಕ್ಕಿಂತ ಹೆಚ್ಚು 2020 ಮಾರ್ಚಿಂದ 2022 ಜುಲೈವರೆಗೆ ಒಂದು ಸುಮಾರು 58 ಲಕ್ಷದು ಹಣ ಫೋರ್ಜರಿ ಮಾಡಿದ್ದಾರೆ ಮತ್ತು ತಮ್ಮದೇ ಅಕೌಂಟ್ಗೆ ಬ್ಯಾಂಕ್ ಆಫ್ ಇಂಡಿಯಾದ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಸೊ ಮೊನ್ನೆ ಈ ಸಂದರ್ಭದಲ್ಲಿ ಸಂತೋಷ್ ಅವರು ಮೋಹನ್ ದಾಸ್ ಮೇಲೆ ಕೇಸ್ ಕೊಟ್ಟಿದ್ದಾರೆ. ಈಗ ನಾವು ಸೆನ್ ಕೇಸಲ್ಲಿ ಏನಾಯಿತು 420 ಮತ್ತು ಚೀಟಿಂಗ್ದು ಕೇಸ್ ರಿಜಿಸ್ಟರ್ ಮಾಡಿ ಈಗ ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದೀವಿ.